ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಚತುರಂಗ ಬಲ, ಜನಬಲ, ಶಾಸಕರ ಬಲ, ಈ ಎಲ್ಲಾ ಬಲಗಳನ್ನ ಒಟ್ಟಿಗೆ ಹೊಂದಿರುವ ರಾಜ್ಯ ಕಾಂಗ್ರೆಸ್ನ ಬಾಹುಬಲಿ ಅಂದ್ರೆ ಅದು ಸಿದ್ದರಾಮಯ್ಯ. ಅದರಲ್ಲೂ ಅಹಿಂದ ಎಂಬ ಅಭೇದ್ಯ ಕೋಟೆಗೆ ಅಧಿಪತಿಯಾಗಿ ಕಳೆದ 2 ದಶಕಗಳಿಂದ ಸಿದ್ದು ತಮ್ಮ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ಆ ಸ್ಥಾನಕ್ಕೆ ಬಂದು ಕೂರಲು ಸ್ವಪಕ್ಷದಿಂದ ಹಿಡಿದು ವಿಪಕ್ಷದ ನಾಯಕರೆಲ್ಲರೂ ಕೂಡ ಯತ್ನಿಸಿ ಸೋತಾಗಿದೆ. ಹೀಗಾಗಿ ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಬಲ, ಸಿದ್ದರಾಮಯ್ಯ ಬಲ ಅಂದ್ರೆ ಅಹಿಂದ ಅನ್ನುವಂತಾಗಿದೆ. ಸಿದ್ದು ಅಹಿಂದ ನಾಯಕರಾಗಿ ಬೆಳೆದಿದ್ದು ಹೇಗೆ? ಎದುರು ಬಂದವರೆಲ್ಲ ಅವರ ಮುಂದೆ ಸೋತು ಶರಣಾಗಿದ್ದು ಹೇಗೆ? ಇದುವೇ ಹೊತ್ತಿನ ಸ್ಪೆಷಲ್ ಅಹಿಂದ ಬಾಹುಬಲಿ ರೆಕಾರ್ಡ್ ರಾಮಯ್ಯ ಭಾಗ 3. ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಈ 3 ಸಮುದಾಯವನ್ನ ಶೋಷಿತ ಸಮುದಾಯ ಎಂದು ಗುರುತಿಸಲಾಗ್ತಾ ಇದೆ. ಅವರಿಗೆ ಕಲ್ಯಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಅನ್ನೋದು ಈ ಹಿಂದಿನಿಂದಲೂ ದೇಶದಲ್ಲಿ ಕೇಳಿ ಬಂದಿರುವ ಕೂಗು. ಆ ಕೂಗಿಗೆ ಧ್ವನಿಯಾದವರು ಅನೇಕ ನಾಯಕರು ಆಗಿ ಹೋಗಿದ್ದಾರೆ. ಆದ್ರೆ ಆ ಸಮುದಾಯದ ಅಚ್ಚುಮೆಚ್ಚಿನ ನಾಯಕನಾಗಿ ಸುಮಾರು ದಶಕಗಳ ಕಾಲ ಅದೇ ಛಾತಿಯನ್ನ ಉಳಿಸಿಕೊಂಡ ನಾಯಕ ಅಂತ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಅದು ಸಿದ್ದರಾಮಯ್ಯ. 2004ರಲ್ಲಿಯೇ ಶುರುವಾದ ಅವರ ಅಹಿಂದ ಪರ ಹೋರಾಟ ಇಲ್ಲಿಯವರೆಗೂ ಅವರ ನೆತ್ತಿಯನ್ನು ಕಾಯುತ್ತಾ ಬಂದಿದೆ. ಹೇಗಿತ್ತು ಸಿದ್ದು ಅಹಿಂದ ಹೋರಾಟದ ಜರ್ನಿ? ಅವರನ್ನು ಬೆನ್ನಿಗೆ ಹೆಬ್ಬಂಡೆಯಂತೆ ನಿಂತಿದ್ದು ಹೇಗೆ ಅಹಿಂದ ಸಮುದಾಯ? ಇಲ್ಲಿದೆ ಅದರ ರಿಪೋರ್ಟ್. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ ಈ ಸಮಾಜದಲ್ಲಿ, ಅವರೆಲ್ಲರೂ ಕೂಡ ನನ್ನ ಜನ. ನಾನು ವಂಚಿತರಾಗಿರೋನು. ನಾವು ಓದ್ಕೊಂಡಿರ್ಬಹುದು ಬೇರೆ ವಿಚಾರ. ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ, ಅವರೆಲ್ಲ ಜನರು ಕೂಡ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು. ಆ ಜನರಿಗೆ ಶಕ್ತಿ ತುಂಬಬೇಕು, ಅವ್ರಿಗೆ ಶಕ್ತಿ ಕೊಡಬೇಕು. ನೀವು ಕೊಡಿ, ನಾವು ಸ್ವಾಗತ ಮಾಡ್ತೀವಿ. ಕೇಂದ್ರ ಸರ್ಕಾರಕ್ಕೆ ಹೇಳೋಣ, ನಡ್ರಿ ಹೋಗೋಣ. ಜೊತೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಹೇಳೋಣ, ನಡ್ರಿ ಹೋಗೋಣ. ಈ ಸಮಾಜದಲ್ಲಿ ಅವಕಾಶದಿಂದ ವಂಚಿತರಾದವರೆಲ್ಲರೂ ನನ್ನ ಜನ, ಅವರಿಗಾಗಿಯೇ ನನ್ನ ಹೋರಾಟ. ಇದು ಸಿದ್ದರಾಮಯ್ಯ ಕಳೆದ 2 ದಶಕಗಳ ಶಪಥ. ಇದು ಕೇವಲ ಒಂದು ರಾಜಕೀಯದ ಕಥೆಯಲ್ಲ, ಇದೊಂದು ಸಂಘರ್ಷದ ಇತಿಹಾಸ, ಇದೊಂದು ಹೋರಾಟದ ಇತಿಹಾಸ. ಯಾವ ವ್ಯಕ್ತಿಯನ್ನ ಒಂದೇ ಒಂದು ಹೋರಾಟ ಚತುರಂಗ ಬಲ ನಾಯಕನ ಶಕ್ತಿ ತುಂಬಿತೋ, ಯಾವ ಹೋರಾಟ ಒಬ್ಬ ನಾಯಕನ ಬೆನ್ನಿಗೆ ಹೆಬ್ಬಂಡೆಯಂತೆ ರಕ್ಷಣೆಗೆ ನಿಂತಿತೋ, ಆ ಹೋರಾಟದ ಇತಿಹಾಸ, ಆ ಸಂಘರ್ಷದ ಕತೆ ಇಂದು ನಾವು ನಿಮಗೆ ಹೇಳಲು ಹೊರಟಿದ್ದೇವೆ. ಎರಡು 2004ರಲ್ಲಿಯೇ ಶುರುವಾಯಿತು ಸಿದ್ದು ಅಹಿಂದ ಹೋರಾಟ. ಗೌಡರ ಮುನಿಸು, ಸಿದ್ದು ಉಚ್ಚಾಟನೆ, ಟಗರಿಗೆ ವರದಾನ. ರಾಜಕೀಯದಲ್ಲಿ ಉತ್ತುಂಗದ ಸ್ಥಾನಕ್ಕೆ ಬೆಳೆಯಲು ಬೇಕಾಗಿರುವ ಮೊದಲ ಗುಣವೇ ನಾಯಕತ್ವ ಗುಣ. ನಿರಂತರ ಪರಿಶ್ರಮ, ಟೀಕೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗುವ ಸ್ವಭಾವ ಇವಲ್ಲದೆ ಹೋದಲ್ಲಿ ರಾಜಕೀಯದಲ್ಲಿ ಕೇವಲ ದೊಡ್ಡ ಎತ್ತರಕ್ಕೆ ಬೆಳೆಯಲು ಸಾಧ್ಯವಿಲ್ಲ. ಅದಕ್ಕೆ ನಿದರ್ಶನ ಅಂದ್ರೆ ದೇವೇಗೌಡರು. ಯಡಿಯೂರಪ್ಪ ಅವರನ್ನ ಬಿಟ್ರೆ ಸಿದ್ದರಾಮಯ್ಯ ಈ ಎತ್ತರಕ್ಕೆ ಬೆಳೆಯಲು ಹೋರಾಟ ಮತ್ತು ರಾಜಕೀಯ ತಂತ್ರಗಾರಿಕೆ ಒಟ್ಟೊಟ್ಟಿಗೆ ಕಲಿತಿದ್ದು. 1996ರಲ್ಲಿ ಸಿಎಂ ಪಟ್ಟ ತೊರೆದ ದೇವೇಗೌಡರು JH ಪಟೇಲರಿಗೆ ಸಿಎಂ ಪಟ್ಟ ಕಟ್ಟಿ ತಾವು ಪ್ರಧಾನಿಯಾಗಲು ದೆಹಲಿಗೆ ಹೋಗಿದ್ರು. ಈ ವೇಳೆ ಸಿದ್ದುಗೆ ಸಿಎಂ ಸ್ಥಾನ ತಪ್ಪಿತು. ಇದಾದ ಬಳಿಕ ಹೋಳಾದ ಜನತಾ ದಳ 1999ರ ಚುನಾವಣೆಯಲ್ಲಿ ಕೇವಲ 10 ಸ್ಥಾನಗಳನ್ನು ಪಡೆಯಿತು. ನಂತರ 2004ರ ಹೊತ್ತಿಗೆ 58 ಸ್ಥಾನ ಪಡೆದು ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಸರ್ಕಾರ ರಚನೆಯಾಗಿ ಅಲ್ಲಿಯೂ ಕೂಡ ಸಿಎಂ ಸಿದ್ದು ಉಪಮುಖ್ಯಮಂತ್ರಿಯಾಗಿದ್ರು. ಇದೇ ವೇಳೆ ಪಕ್ಷಕ್ಕೆ ಮತ್ತಷ್ಟು ಶಕ್ತಿ ತುಂಬಲು ಅಹಿಂದ ಸಮಾವೇಶಗಳನ್ನ ಮಾಡಲು ಶುರು ಮಾಡಿದ್ರು. ದೇವೇಗೌಡರು ಇದು ಜೆಡಿಎಸ್ ಪಕ್ಷದ ಹೆಸರಲ್ಲಿ ನಡೆಯಲಿ ಅಂದರೂ ಅದಕ್ಕೆ ಸೊಪ್ಪು ಹಾಕದೆ ಸಿದ್ದು ತಮ್ಮ ಅಹಿಂದ ಯಾತ್ರೆಯನ್ನ ಮುನ್ನಡೆಸಿದ್ದಕ್ಕೆ ಗೌಡರು ಸಿದ್ದರಾಮಯ್ಯರನ್ನ ಪಕ್ಷದಿಂದ ಉಚ್ಚಾಟಿಸಿದ್ರು.
ಸಿದ್ದು ಅದೃಷ್ಟ ಅಲ್ಲಿಂದ ಬೇರೆಯದ್ದೇ ದಿಕ್ಕಿನತ್ತ ಹೊರಳಿತು. ಸಿದ್ದುಗೆ ರತ್ನಗಂಬಳಿ ಹಾಸಿದ ಕಾಂಗ್ರೆಸ್ ಪಡೆ. ಸೋನಿಯಾ ಸಮ್ಮುಖದಲ್ಲಿಯೇ ಪಕ್ಷ ಸೇರ್ಪಡೆ. ಜೆಡಿಎಸ್ನಿಂದ ಆಚೆ ಬಂದ ಮೇಲೆ ಸಿದ್ದು ಮನದಲ್ಲಿ ಪ್ರಾದೇಶಿಕ ಪಕ್ಷವನ್ನ ಕಟ್ಟುವ ಮನಸ್ಸಿತ್ತು. ಆದರೆ ಈ ಹಿಂದಿನ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಇತಿಹಾಸವನ್ನ ಅರಿತಿದ್ದ ಸಿದ್ದು ಇದು ಆಗದ ಕೆಲಸ ಅಂತ ಅರಿತು ಕಾಂಗ್ರೆಸ್ ಸೇರಲು ನಿರ್ಧರಿಸಿದ್ರು. ಕೊನೆಗೆ 22 ಜುಲೈ 2006ರಂದು ಬೃಹತ್ ಸಮಾವೇಶದೊಂದಿಗೆ ಅಂದಿನ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿಯೇ ಸಿದ್ದು ಕಾಂಗ್ರೆಸ್ ಸೇರಿಕೊಂಡರು. ನಂತರ ಬದಲಾಗಿದ್ದು ಇತಿಹಾಸ. ಅಲ್ಲಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಮೂಲ ಕಾಂಗ್ರೆಸ್ ನಾಯಕರನ್ನೇ ಮೀರಿ ಬೆಳೆದರು. ಇಲ್ಲಿಯವರೆಗೂ ಅವರನ್ನ ಕಾಪಾಡಿದ್ದು ಅದೇ ಅಹಿಂದ ಶಕ್ತಿ. ಎರಡು 2008ರಲ್ಲಿ ವಿಪಕ್ಷ ನಾಯಕ ಸ್ಥಾನಕ್ಕೆ ಪೈಪೋಟಿ. ಕೊನೆಗೂ ಸಿದ್ದು ಗೆಲುವಿಗೆ ಕಾರಣವಾದ ವಾಲೆ ಶಕ್ತಿ. ಈಗಾಗಲೇ ನಾವು ಹೇಳಿದ್ದೇವೆ, ಸಿದ್ದುಗೆ ಒಂದು ರೀತಿಯ ವಾಲೆಗಿರುವ ವರದ ರೀತಿ ಶಕ್ತಿ ಇದೆ. ಅವರ ವಿರುದ್ಧ ಸ್ವಪಕ್ಷೀಯರಾಗಲಿ ವಿಪಕ್ಷ ನಾಯಕರೇ ಆಗಲಿ ಅವರ ಇಡೀ ಶಕ್ತಿಯನ್ನ ತಮ್ಮತ್ತ ಹೀರಿಕೊಂಡು ಅವರನ್ನ ಚಿತ್ತುಗೊಳಿಸುವ ಸಾಮರ್ಥ್ಯ ಸಿದ್ದುಗಿದೆ. ಅದು 2008ರಲ್ಲಿಯೂ ಕೂಡ ಪುರುವಾಗಿತ್ತು. ಯಾವಾಗ 2008ರಲ್ಲಿ ಬಿಜೆಪಿ ಸರ್ಕಾರ ಮೊದಲ ಬಾರಿ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡ್ತೋ ಆಗ ಕೈಪಾಳ್ಯದಲ್ಲಿ ವಿಪಕ್ಷ ಸ್ಥಾನಕ್ಕೆ ದೊಡ್ಡ ಪೈಪೋಟಿ ನಡೆದಿತ್ತು. ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗ್, ಡಿಕೆ ಶಿವಕುಮಾರ್, ಆರ್.ವಿ. ದೇಶಪಾಂಡೆ, ಡಾಕ್ಟರ್ ಜಿ ಪರಮೇಶ್ವರ್ ರೇಸ್ನಲ್ಲಿದ್ರು. ಆದರೆ ಸಿದ್ದು ಮಾತ್ರ ವಿರೋಧ ಪಕ್ಷದ ನಾಯಕ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಹೈಕಮಾಂಡ್ಗೆ ಸಿದ್ದು ಅಂದಿನ ಅಹಿಂದ ಬಲದ ಅರಿವು ಇದ್ದ ಕಾರಣ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಖರ್ಗೆ ಅವರನ್ನ ದೆಹಲಿಗೆ ಕರೆಸಿಕೊಂಡು ಸಿದ್ದುಗೆ ವಿರೋಧ ಪಕ್ಷ ನಾಯಕನ ಪಟ್ಟ ಕಟ್ಟಿತು. ಹೀಗೆ 2009ರಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನೇ ಹಿಂದಿಕ್ಕಿ ಸಿದ್ದು ವಿಪಕ್ಷ ನಾಯಕನ ಸ್ಥಾನದಲ್ಲಿ ವಿರಾಜಮಾನರಾದ್ರು. ಬಳ್ಳಾರಿ ಪಾದಯಾತ್ರೆ ಕಾಂಗ್ರೆಸ್ಗೆ ಅಭೂತಪೂರ್ವ ವಿಜಯ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದು ಆಯ್ಕೆಯಾಗಿದ್ದೇ ರೋಚಕ ಕಹಾನಿ. 2013ರಲ್ಲಿ ಬಿಜೆಪಿ ಒಳಜಗಳ, ಯಡಿಯೂರಪ್ಪ ಕಟ್ಟಿದ ಹೊಸ ಪಾರ್ಟಿ ಮತ್ತು ಅಸಮರ್ಥ ಆಡಳಿತದಿಂದಾಗಿ ಕಾಂಗ್ರೆಸ್ ಭರ್ಜರಿ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಹಿಡಿಯಿತು. ಈ ವೇಳೆಯೂ ಯಾರು ಸಿಎಂ ಆಗಬೇಕು ಅನ್ನೋ ಸಣ್ಣದೊಂದು ಗೊಂದಲ ಶುರುವಾಗಿದ್ದಂತೂ ಹೌದು. ಇಂದಿನ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಆ ಚುನಾವಣೆಯಲ್ಲಿ ಸೋತ ಕಾರಣ ಸಿದ್ದುಗೆ ಪೈಪೋಟಿ ಇಲ್ಲದಂತಾಯಿತು. ಪರಮೇಶ್ವರ್ ಗೆದ್ದಿದ್ದರೂ ಕೂಡ ಸಿದ್ದು ಸಿಎಂ ಆಗೋದು ಖಚಿತವಿತ್ತಾದ್ರೂ ಒಂದು ಸಣ್ಣ ಪೈಪೋಟಿಯಂತೂ ಇದ್ದೇ ಇರುತ್ತಿತ್ತು. ಕಾರಣ ಸಿದ್ದು ಹಿಂದೆ ಇರುವ ಆ ಅಹಿಂದ ಬಲ, ಅಹಿಂದ ಮತಗಳು. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ ಈ ಸಮಾಜದಲ್ಲಿ ಅವರೆಲ್ಲರೂ ಕೂಡ ನನ್ನ ಜನ. ನಾನು ವಂಚಿತರಾಗಿರೋನು. ನಾವು ಓದ್ಕೊಂಡಿರ್ಬಹುದು ಬೇರೆ ವಿಚಾರ. ಸಮಾಜದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ, ಅವರೆಲ್ಲ ಜನರು ಕೂಡ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥದ್ದು ಆ ಜನರ ವಿಷಯ.
2013ರಲ್ಲಿ ನಿರಾತಂಕವಾಗಿ ಸಿಎಂ ಗದ್ದುಗೆ ಏರಿದ್ದ ಸಿದ್ದುಗೆ 2023ರಲ್ಲಿ ದೊಡ್ಡ ಸವಾಲು ಎದುರಾಗಿತ್ತು. ಮುಂದಿನ ಸಿಎಂ ಯಾರು ಅನ್ನೋ ಗೊಂದಲದಲ್ಲಿಯೇ ಚುನಾವಣೆಗೆ ತಯಾರಿ ನಡೆದಿತ್ತು. ಕಾರಣ ಡಿಕೆ ಶಿವಕುಮಾರ್. ಈ ಬಾರಿ ನಾನೇ ಸಿಎಂ ಅಂತ ನೇರವಾಗಿ ಡಿಕೆಶಿ ಚುನಾವಣಾ ಪ್ರಚಾರದಲ್ಲಿ ಪದೇ ಪದೇ ಹೇಳ್ತಲೇ ಬಂದಿದ್ರು. ಒಕ್ಕಲಿಗ ಸಮುದಾಯಕ್ಕೆ ಈಗ ಮತ್ತೊಂದು ಅವಕಾಶವಿದೆ. ಕೃಷ್ಣ ನಂತರ ಸಿಎಂ, ನಿಮ್ಮ ಸಮಾಜಕ್ಕೆ ಈಗ ಮತ್ತೊಂದು ಅವಕಾಶ ಬಂದಿದೆ ಅಂತ ನೆನಪಿಸ್ತಾ ಇದ್ರು. ಇದು ಸಿದ್ದು ಎರಡನೇ ಅವಧಿ ಸಿಎಂ ಆಗುವ ಹಾದಿಗೆ ದೊಡ್ಡ ಮುಳ್ಳಾಗಿ ಪರಿಣಮಿಸಿತ್ತು. ಇದಕ್ಕೆ ಟಕ್ಕರ್ ಕೊಡಲೇಬೇಕಾದ ಸ್ಥಿತಿಯಲ್ಲಿ ಸಿದ್ದು ಇದ್ರು. ಆಗ ಮತ್ತೆ ಪ್ರಯೋಗವಾಗಿದ್ದು ಅದೇ ಅಹಿಂದಾಸ್ತ್ರ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿಮ್ಮ ಸ್ಫೂರ್ತಿ ಹೋರಾಟ ನೋಡಿದ್ರೆ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡಿಸೋಷ್ಟು ನಿಮಗೆ ಆತ್ಮಧೈರ್ಯ ಬಲ ಮಾಡ್ತಾ ಇದೆ. ಅದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಕಳ್ಕೊಳ್ಳೋಕೆ ಹೋಗ್ಬಿಡಿ. ಪೆನ್ನು ಪೇಪರ್ ಕೊಡಿ, ಅದನ್ನು ಹೆಂಗೆ ಪೆನ್ನು ಪೇಪರ್ ಹೆಂಗೆ ಉಳಿಸ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹಿಂದೆ ಬಂದು ಈ ಸಂಘದಲ್ಲಿ ನಾನು ಹೇಳಿದ್ದೇನೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಕಷ್ಟ ಪಟ್ಟಿದ್ದೀನಿ, ಅನುಭವಿಸಿದ್ದೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇಡೀ ಸಮಾಜ, ನಿಮ್ಮ ಸಮಾಜಕ್ಕೆ ಮತ್ತೆ ಎಸ್.ಎಂ. ಕೃಷ್ಣರವರು ಆದಮೇಲೆ ಒಂದು ಅವಕಾಶ ಇದೆ ಅಂತಂದ್ರೆ ಇದು ನಿಮ್ಮ ಸಮಾಜಕ್ಕೆ ಮತ್ತೆ ಯಾರಿಗಿದೆ ಅಂತ ಅದನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಇದು ನಿಮ್ ಬಿಟ್ಟಿದ್ದು. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಆದರೆ ಅವಕಾಶಗಳನ್ನು ಮಾತ್ರ ಕೊಡ್ತಾನೆ. ಆ ಅವಕಾಶಗಳನ್ನು ನೀವು ಕಳ್ಕೊಳ್ಬೇಡಿ. ವಿಧಾನಸಭಾ ಚುನಾವಣೆಗೂ ಮುನ್ನ ಡಿಕೆ ಶಿವಕುಮಾರ್ ಒಂದು ಕಿಚ್ಚು ಹೊತ್ತಿಸಿದ್ದರು. ಅಂದು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಪದೇ ಪದೇ ಒಕ್ಕಲಿಗರ ಸಿಎಂ ಟ್ರಂಪ್ ಕಾರ್ಡ್ ಯೂಸ್ ಮಾಡ್ತಿದ್ರು. ಎಸ್.ಎಂ. ಕೃಷ್ಣ ಅವರ ಬಳಿಕ ಈ ಸಮಾಜಕ್ಕೆ ಮತ್ತೊಂದು ಅವಕಾಶ ಸಿಕ್ಕಿದೆ, ಕಳೆದುಕೊಳ್ಳಬೇಡಿ, ಅಂದ್ರೆ ಮುಂದಿನ ಸಿಎಂ ನಾನೇ. ನೀವು ಮತ ಹಾಕಿ ಕಾಂಗ್ರೆಸ್ಗೆ ಹೆಚ್ಚು ಕ್ಷೇತ್ರಗಳನ್ನ ನೀಡಿದ್ರೆ ನಾನೇ ಸಿಎಂ ಆಗೋದು ಪಕ್ಕ ಅಂತ ಪದೇ ಪದೇ ಹೇಳ್ತಿದ್ರು. ಇದು ಕಾಂಗ್ರೆಸ್ನಲ್ಲಿ ದೊಡ್ಡ ನಾಯಕತ್ವದ ಗೊಂದಲ ಸೃಷ್ಟಿ ಮಾಡಿತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ದೊಡ್ಡ ಸ್ಪರ್ಧೆಯೊಂದು ಸೃಷ್ಟಿಯಾಗಿತ್ತು. ಇದು ನನ್ನ ಶಕ್ತಿ ಪ್ರದರ್ಶನಕ್ಕೆ ತಕ್ಕ ಸಮಯ ಅನ್ನೋದು ಅರಿತ ಸಿದ್ದರಾಮಯ್ಯ ಅಹಿಂದಾಸ್ತ್ರವನ್ನ ಪ್ರಯೋಗಿಸಿಯೇ ಬಿಟ್ರು. ದಾವಣಗೆರೆಯಲ್ಲಿ ಬೃಹತ್ ಸಿದ್ದರಾಮೋತ್ಸವ ಸಮಾವೇಶ. ಹರಿದು ಬಂದ ಜನಸಾಗರ ಕಂಡು ರಾಹುಲ್ ಕಕ್ಕಾಬಿಕ್ಕಿ. ಎಸ್, ಆಪತ್ಕಾಲದಲ್ಲಿ ಪ್ರಯೋಗಿಸಲೆಂದೇ ಕೆಲವೊಂದು ಅಸ್ತ್ರಗಳಿರುತ್ತವೆ. ಆಯಾ ಸಮಯಕ್ಕೆ ಆ ಅಸ್ತ್ರ ಪ್ರಯೋಗಿಸಿದ್ದೇ ಆದಲ್ಲಿ ಎದುರಾಳಿಯನ್ನ ಸರಳವಾಗಿ ಮಣಿಸಬಹುದು. ಸಿದ್ದು ಕೂಡ ಮಾಡಿದ್ದು ಇದನ್ನೇ. ಯಾವಾಗ ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್ ಎದುರು ಬಂದು ನಿಂತರೋ ಆಗ ತಮ್ಮ ಶಕ್ತಿ ಏನು ಅಂತ ಹೈಕಮಾಂಡ್ಗೆ ತಿಳಿಸುವ ಅಗತ್ಯವಿತ್ತು. ಹೀಗಾಗಿ ಚುನಾವಣಾ ಪ್ರಚಾರವೂ ಆದಂತೆ, ತಮ್ಮ ಶಕ್ತಿ ಪ್ರದರ್ಶನವೂ ಆದಂತೆ, ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತೆ ಆಯಿತು ಅಂತ ಒಂದೇ ಕಲ್ಲಲ್ಲಿ 3 ಹಕ್ಕಿಗಳನ್ನ ದಾವಣಗೆರೆಯಲ್ಲಿ ಹೊಡೆದ್ರು. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೆಸಿದ್ರು. ಆಗ ಅಲ್ಲಿ ಸೇರಿದ ಜನಸ್ತೋಮವನ್ನ ಕಂಡು ಖುದ್ದು ರಾಹುಲ್ ಗಾಂಧಿಯೇ ಕಕ್ಕಾಬಿಕ್ಕಿಯಾಗಿ ಹೋಗಿದ್ರು. ಡಿಕೆಶಿ ಭಾಷಣದ ವೇಳೆಯೇ ಶುರು ಶಿಳ್ಳೆ ಚಪ್ಪಾಳೆ. ಅಭಿಮಾನಿಗಳ ಹರ್ಷೋದ್ಗಾರಕ್ಕೆ ವೇದಿಕೆಯೇ ಮೌನ. ಎಸ್, 75ನೇ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಇಚ್ಛೆಯೊಂದಿಗೆ ಸಿದ್ದರಾಮಯ್ಯ ಆಗಸ್ಟ್ 3, 2022ರಂದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅನ್ನೋ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ರು. ಇಡೀ ಕಾಂಗ್ರೆಸ್ ನಾಯಕರ ದಂಡೆ ಅಲ್ಲಿ ಸೇರಿಕೊಂಡಿತ್ತು. ಖುದ್ದು ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಕೂಡ ವೇದಿಕೆ ಹಂಚಿಕೊಂಡಿದ್ರು.
ಇದೇ ವೇಳೆ ಭಾಷಣಕ್ಕೆ ನಿಂತ ಡಿಕೆ ಶಿವಕುಮಾರ್ ತಮ್ಮ ಬಾಯಿಂದ ಸಿದ್ದರಾಮಯ್ಯನವರ ಹೆಸರು ಹೇಳಿದ್ದೇ ತಡ ಇಡೀ ಜನಸ್ತೋಮವೇ ಹುಚ್ಚದ್ದು ಕುಣಿಯಲು ಆರಂಭಿಸಿತು. ಆ ಚೀರಾಟ, ಚಪ್ಪಾಳೆ, ಶಿಳ್ಳೆಗಳಿಗೆ ಇಡೀ ವೇದಿಕೆಯೇ ಕ್ಷಣ ಕಾಲ ಮೌನದಿಂದಿರುವ ಆಚೆ ಏನೂ ಮಾಡಲಾಗದ ಸ್ಥಿತಿಗೆ ಬಂದಿತ್ತು. ಸಿದ್ದರಾಮಯ್ಯ ಕಿ ಆಯ್ತು, ಸಾಕು ನಿಲ್ಲಿಸಿ. ಎಸ್, ಸಿದ್ದು ತನಗೆ ಇರುವ ಜನಬೆಂಬಲ ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಖುದ್ದು ರಾಹುಲ್ ಸಮ್ಮುಖದಲ್ಲಿಯೇ ಪ್ರತ್ಯಕ್ಷವಾಗಿಯೇ ತಿಳಿಸಿದ್ರು. ಎಲ್ಲಿಯೂ ಕೂಡ ಸಿದ್ದರಾಮಯ್ಯರನ್ನ ಕಾದಿದ್ದು ಅಹಿಂದ ಮತಗಳೇ ಹಾಗೂ ಅಹಿಂದ ಸಮುದಾಯವೇ. ಹೀಗಾಗಿಯೇ ಸಿಎಂ ರೇಸ್ನಲ್ಲಿ ಇದೇ ಜಾಗದಲ್ಲಿ ಸಿದ್ದು ಒಂದು ಹೆಜ್ಜೆ ಮುಂದೆ ಬಂದಿದ್ರು. ಹೈಕಮಾಂಡ್ಗೆ ಸ್ಪಷ್ಟವಾಗಿ ಸುಳಿವು ಕೊಟ್ಟಿದ್ರು. ನನ್ನನ್ನ ಬಿಟ್ಟು ಬೇರೆಯವರು ಸಿಎಂ ಕುರ್ಚಿಯಲ್ಲಿ ಕುಳಿತರೆ ಕಾಂಗ್ರೆಸ್ಗೆ ಮುಂದೆ ಭವಿಷ್ಯದಲ್ಲಿ ತೊಂದರೆ ಇದೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಈ ಸಮಾವೇಶದ ಮೂಲಕ ಹೈಕಮಾಂಡ್ಗೆ ರವಾನಿಸಿದ್ದರು. ಚುನಾವಣೆ ಬಳಿಕವೂ ಸಿಎಂ ಕುರ್ಚಿಗಾಗಿ ಫೈಟ್. ಗೆದ್ದ ಸಿದ್ದರಾಮಯ್ಯ, ಡಿಸಿಎಂ ಪಟ್ಟವೇರಿದ ಡಿಕೆಶಿ. ಇನ್ನು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಗೆಲುವನ್ನೇನೋ ಸಾಧಿಸಿತು. ಆದರೆ ಸಿಎಂ ಆಯ್ಕೆ ವಿಚಾರದಲ್ಲಿ ಮತ್ತೆ ಫೈಟ್ಗಳು ಶುರುವಾದವು. ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಪಟ್ಟು ಬಿಡಲು ಸಾಧ್ಯವಿಲ್ಲ ಅನ್ನೋ ಮಟ್ಟಕ್ಕೆ ಹಠ ಹಿಡಿದು ಕೂತಿದ್ದರು. ದೆಹಲಿಯಲ್ಲಿ ಹೈಡ್ರಾಮಾಗಳು ನಡೆಯುತ್ತಲೇ ಇದ್ದವು. ಉಭಯ ನಾಯಕರ ಜೊತೆ ಹೈಕಮಾಂಡ್ ನಾಯಕರು 1-to-1 ಸಭೆ ನಡೆಸಿ ಮಾತುಕತೆ ನಡೆಸುತ್ತಲೇ ಇದ್ದರು. ಆದರೂ ಕೂಡ ಜಂಜಾಟ ಅಷ್ಟು ಸರಳವಾಗಿ ಬಗೆಹರಿಲಿಲ್ಲ. ಕೆಲವು ದಿನಗಳ ಬಳಿಕ ಸಿದ್ದರಾಮಯ್ಯ ಸಿಎಂ, ಡಿಕೆ ಶಿವಕುಮಾರ್ ಡಿಸಿಎಂ ಎಂದು ಹೈಕಮಾಂಡ್ ಘೋಷಣೆ ಮಾಡಿತು. ಕೈಪಾಳ್ಯದ ಗೆಲುವು ನಿಂತಿದ್ದೇ ಅಹಿಂದ ಮೇಲೆ. ಸಾಂಪ್ರದಾಯಿಕ ಮತಗಳನ್ನ ನವೀಕರಿಸಿದ್ದೇ ಸಿದ್ದು. 1999ರಲ್ಲಿ ಎಸ್ಎಂ ಕೃಷ್ಣ ಸಿಎಂ ಆಗಿ ಅತ್ಯುತ್ತಮ ಆಡಳಿತ ಕೊಟ್ಟಿದ್ರು. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದರೆ 2004ರಿಂದ ಸಮ್ಮಿಶ್ರ ಸರ್ಕಾರಗಳ ಉಗಮ ಶುರುವಾಯಿತು. ಮೊದಲು ಕಾಂಗ್ರೆಸ್ ಜೆಡಿಎಸ್, ನಂತರ ಕುಮಾರಸ್ವಾಮಿ ಯಡಿಯೂರಪ್ಪ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಸರ್ಕಾರಗಳು ರಚನೆಯಾದವು. ಈ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಜೋಳಿಗೆಯಲ್ಲಿದ್ದ ಸಾಂಪ್ರದಾಯಿಕ ಮತಗಳು ಛಿದ್ರವಾಗತೊಡಗಿದವು. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತಗಳು ಅಂದ್ರೆ ಅವು ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೂ ದಲಿತ ವರ್ಗದ ಮತಗಳೇ. ಈ ಎಲ್ಲ ಸಮುದಾಯಕ್ಕೆ ಸೇರಿದ ಘಟಾನುಘಟಿ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ಸಮುದಾಯಗಳ ಮೇಲೆ ಗಟ್ಟಿ ಹಿಡಿತವನ್ನ ಹೊಂದಿದ್ದಾರೆ. ಆದರೆ ಭಿನ್ನವಾಗಿರುವ ಈ ಸಮುದಾಯಕ್ಕೆ ಬೆಸುಗೆ ಹಾಕಿರೋ ಒಟ್ಟಾರೆ ಅಹಿಂದದ ಮತಗಳನ್ನು ಸೆಳೆಯುವ ನಾಯಕತ್ವದ ಕೊರತೆ ಕಾಂಗ್ರೆಸ್ನಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಅಹಿಂದ ಪಡೆಯನ್ನ ತಮ್ಮ ಬೆನ್ನಿಗೆ ಕಟ್ಟಿಕೊಂಡು ಕಾಂಗ್ರೆಸ್ನೊಳಗೆ ಬಿರುಗಾಳಿಯಂತೆ ನುಗ್ಗಿ ಬಂದಿದ್ದು ಇದೇ ಸಿದ್ದರಾಮಯ್ಯ. ಕೃಷ್ಣ ಬಳಿಕ ಸಿದ್ದುಗೆ ಪ್ಯಾನ್ ಕರ್ನಾಟಕ ಇಮೇಜ್. ಕೈಪಾಳ್ಯದ ಏಕೈಕ ಶಕ್ತಿ ಕೇಂದ್ರವಾಗಿರುವ ಸಿದ್ದು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅನ್ನೋದು ಎಲ್ಲ ಪಕ್ಷಗಳ ಮಾತು ನಿಜ. ಆದರೆ ಕೆಲವು ನಾಯಕರು ಅದ್ಯಾವ ಮಟ್ಟಿಗೆ ಬೆಳೆದು ಬಿಡ್ತಾರೆ ಅಂದ್ರೆ ಅವರ ಆಚೆ ಪಕ್ಷವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನುವ ರೀತಿ. ಇದು ಇಂದಿರಾ ಗಾಂಧಿ ಕಾಲದಲ್ಲೇ ಶುರುವಾಯಿತು. ಇಂದಿರಾ ಗಾಂಧಿ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅನ್ನುವ ಮಟ್ಟಕ್ಕೆ ಪಕ್ಷ ಕೇಂದ್ರಿತ ರಾಜಕೀಯದಿಂದ ವ್ಯಕ್ತಿ ಕೇಂದ್ರಿತ ರಾಜಕೀಯ ಶುರುವಾಯಿತು. ಇಂದಿಗೂ ಕೂಡ ಅದು ಮುಂದುವರೆದಿದೆ.
ಯಡಿಯೂರಪ್ಪ ಇಲ್ಲದ ರಾಜ್ಯ ಬಿಜೆಪಿಯನ್ನ ಹಿಂದೆ ಕಲ್ಪಿಸಿಕೊಳ್ಳಲು ಆಗ್ತಾ ಇರಲಿಲ್ಲ. ಮೋದಿ ಇಲ್ಲದ ದೇಶದ ಬಿಜೆಪಿಯನ್ನ ಕೂಡ ಕಲ್ಪಿಸಲು ಅಸಾಧ್ಯ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿಯೂ ಕೂಡ ಈಗ ಬಿಜೆಪಿ ತನ್ನ ಪ್ರಚಾರದ ಬ್ಯಾನರ್ಗಳಲ್ಲಿ ಮೋದಿ ಫೋಟೋ ಹಾಕಿಕೊಳ್ಳುತ್ತೆ. ಅದೇ ರೀತಿ ಈಗ ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಏಕೈಕ ಶಕ್ತಿ ಕೇಂದ್ರವಾಗಿದ್ದಾರೆ. ಹೌದು, ಎಸ್.ಎಂ. ಕೃಷ್ಣ ಬಳಿಕ ಫ್ಯಾನ್ ಕರ್ನಾಟಕ ಇಮೇಜ್ ಹೊಂದಿರುವ ಕಾಂಗ್ರೆಸ್ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ ಅನ್ನೋದಂತೂ ಎಲ್ಲರೂ ಒಪ್ಪಲೇಬೇಕಾದ ಮಾತು. ರಾಜ್ಯದ 224 ಕ್ಷೇತ್ರಗಳಲ್ಲಿಯೂ ಸಿದ್ದರಾಮಯ್ಯ ಹೆಸರು ನೋಡಿಯೇ ಮತದ ಗುಂಡಿ ಒತ್ತುವ ಅನೇಕ ಸಮುದಾಯಗಳಿವೆ. ಅದರಲ್ಲೂ ಅಹಿಂದ ಸಮುದಾಯ ಸಿದ್ದು ಹೆಸರಿಗಾಗಿಯೇ ಕಾಂಗ್ರೆಸ್ ಗುರುತಿಗೆ ವೋಟ್ ಬಟನ್ ಒತ್ತುತ್ತದೆ. ಹೀಗಾಗಿಯೇ ಸಿಎಂ ಸಿದ್ದು ಅಹಿಂದ ಎಂಬ ಅಭೇದ್ಯ ಕೋಟೆಯ ಅಧಿಪತಿಯಂತೆಯೇ ಕಳೆದ 20 ವರ್ಷಗಳಿಂದ ಗುರುತಿಸಿಕೊಂಡು ಬಂದಿದ್ದಾರೆ. ಈ ಅಹಿಂದ ಮತವೇ ಅವರನ್ನ ಗೆಲ್ಲಿಸಿಕೊಂಡು ಮಾತ್ರವಲ್ಲ, ಕಾಪಾಡಿಕೊಂಡು ಕೂಡ ಬಂದಿದೆ. ಕಾರಣ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಸಿಂಹಪಾಲು ಕ್ಷೇತ್ರಗಳಲ್ಲಿ ಅಹಿಂದ ವರ್ಗ ಮತಗಳೇ ನಿರ್ಣಾಯಕ. ಹೀಗಾಗಿ ಸದಾ ಅವರ ಪರವಾಗಿ ನಿಂತು ಅವರ ಜೊತೆ ಹೋರಾಡಿ ಅವರ ಹಕ್ಕುಗಳಿಗಾಗಿಯೇ ಧ್ವನಿ ಎತ್ತುತ್ತಲೇ ಬಂದಿರುವ ಸಿಎಂ ಸಿದ್ದು ಸದ್ಯ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅನ್ನೋದರಲ್ಲಿ ಎರಡು ಮಾತಿಲ್ಲ. ತನ್ನ ಹಿಂದೆ ಆಕ್ಷೋಹಿಣಿ ಸೈನ್ಯಕ್ಕೆ ಸಮನಾದ ಜನಬಲ ಹೊಂದಿರೋ ನಾಯಕನಿರುವ ಪಕ್ಷದ ಅಡಿಪಾಯ ಸದಾ ಗಟ್ಟಿಯಾಗಿಯೇ ಇರುತ್ತದೆ. ಈ ಸಾಮರ್ಥ್ಯ ಕಾಂಗ್ರೆಸ್ನಲ್ಲಿ ಸಿದ್ದುಗಿದೆ. ಅದು ದೆಹಲಿ ನಾಯಕರಿಗೂ ಸ್ಪಷ್ಟವಾಗಿದೆ. ಹೀಗಾಗಿಯೇ ಪ್ರತಿ ಬಾರಿ ಅವರಿಗೆ ಸಂಕಷ್ಟಗಳು ಬಂದಾಗ ಅಹಿಂದ ಅನ್ನೋ ಶಕ್ತಿ ಅವರನ್ನ ಕಾಪಾಡಿಕೊಂಡೇ ಬರ್ತಾ ಇದೆ. ಅದಕ್ಕೆ ಕಾರಣ ಸಿದ್ದು ನಡೆಸಿದ ಹೋರಾಟಗಳು, ಸಮಾವೇಶಗಳು ಹಾಗೂ ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೀಡಿದ ಯೋಜನೆಗಳು. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.